ಒಂದೇ ಸಲಕ್ಕೆ ಈ ತರ ಹೈಕಮಾಂಡ್ ಟೀಕೆ ಟಿಪ್ಪಣಿಗಳಿದ್ರು ಕೂಡ ರಾಮ ಮಂದಿರಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಆ ಟೈಮಲ್ಲಿ ಯಾರು ಹೋಗಿಲ್ಲ ಅನ್ಸುತ್ತೆ. ಆಮೇಲೆ ಇವರು ಆರಂಭದಲ್ಲಿ ಹೋಗ್ತೇನೆ ಅಂತ ಹೇಳಿದ್ರು. ಆಮೇಲೆ ಕುಂಭಮೇಳಕ್ಕೆ ಟೀಕೆ ಆದಾಗಲೂ ಕೂಡ ಕುಂಭಮೇಳಕ್ಕೆ ಹೋದ್ರು. ಇದರ ಹಿಂದೆ ಒಂದು ರಾಜಕೀಯ ಲೆಕ್ಕಾಚಾರ ಇದೆ ವೀಕ್ಷಕರೇ, ಹೇಳ್ತೀನಿ ಕೇಳಿ. ಈ ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಅವರು ಮುಸ್ಲಿಮರನ್ನ ಬ್ರದರ್ಸ್ ಅಂತ ಕರೆದಿದ್ರು. ಡಿ ಕೆ ಶಿವಕುಮಾರ್ ನಿಮಗೆ ಅವ್ರ ಬ್ರದರ್ಸ್, ನನ್ನ ಬ್ರದರ್ಸ್ ಅವರು ಅಂದ್ರೆ ತೇಜಸ್ವಿ ಸೂರ್ಯ ಈ ಕೋವಿಡ್ ಸಂದರ್ಭದಲ್ಲಿ, ಈ ಬೆಡ್ ಅಲಾಟ್ಮೆಂಟ್ ಸಂದರ್ಭದಲ್ಲಿ ಏನೋ ಮಾತಾಡಿದ್ದಕ್ಕೆ, ಎಲ್ಲಾ ಮುಸ್ಲಿಮರಿದ್ದಾರೆ ಅಂತ ಹೇಳಿದಕ್ಕೆ ಅವರು ನನ್ನ ಬ್ರದರ್ಸ್ ಅಂತ ಹೇಳಿದ್ರು. ಆಮೇಲೆ ನಿಮ್ಗೆ ಗೊತ್ತಿರುವ ಜಮೀರ್ ಅಹಮದ್ ಖಾನ್ ಸೂರ್ಯ ಅಂತೇಳಿ ಒಂದು ಡೈಲಾಗ್ ಇದೆಯಲ್ಲ, ಅದೇ ಟೈಮಲ್ಲಿ ಬಂದ ಡೈಲಾಗ್. ಓಕೆ, ಈಗ ಹೊಸ ಅವತಾರ ಎತ್ತಿದ್ದಾರಂತೆ ಡಿಸಿಎಂ ಡಿ ಕೆ ಶಿವಕುಮಾರ್. ಯಾಕೆ ಇಷ್ಟು ಪ್ರಬಲವಾಗಿ ಡಿ ಕೆ ಶಿವಕುಮಾರ್ ಹಿಂದೂ ಮಂತ್ರ ಜಪಿಸ್ತಾ ಇರೋದು ಯಾಕೆ? ಈಗ ಜಗ್ಗಿ ವಾಸುದೇವ್ ಅವರು ಮೈಸೂರಿನವರು, ಕನ್ನಡ ಬರುತ್ತೆ ಅವರಿಗೆ. ಆದರೆ ಕಾಂಗ್ರೆಸ್ ಅನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನ ಕೆಲವು ಬಹಿರಂಗ ವೇದಿಕೆಗಳಲ್ಲಿ ಟೀಕೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಹೇಳ್ತಾ ಇದ್ದಾರೆ, ನೀವು ಹೆಂಗ್ ಹೋದ್ರಿ ಅಲ್ಲಿಗೆ ಅಂತ ಕೇಳ್ತಾ ಇದ್ದಾರೆ. ಅದು ಕೂಡ ಯಾರು ಅಮಿತ್ ಶಾ ಇದ್ದಾಗ. ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭವನ್ನ ಟೀಕೆ ಮಾಡಿದ್ರು ಕೂಡ ಇವ್ರು ಯಾಕೆ ಹೋದ್ರು ಅಂತ ಒಂದೊಂದು ಇದೆ. ಡಿಕೆಶಿ ಪತ್ನಿ ಸಮೇತರಾಗಿ ತ್ರಿವೇಣಿ ಸಂಗಮದಲ್ಲಿ ಮುಳುಗೇಳ್ತಾರೆ, ಒಂದು ಡೈಲಾಗ್ ಹೊಡಿತಾರೆ. ಇದು ಬಹಳ ಅದ್ಭುತವಾದಂತ, ಹಿಂದುವಾಗಿ ಹುಟ್ಟಿದೇನ್ರಿ, ಹಿಂದುವಾಗಿ ಸಾಯ್ತೇನೆ, ಆಮೇಲೆ ನನ್ನಿಷ್ಟ ರೀ, ನನಗೆ ಎಲ್ಲಿ ಒಳ್ಳೇದಾಗುತ್ತೆ ಅಲ್ಲಿಗೆ ಹೋಗ್ತೀನಿ, ನನ್ನಿಷ್ಟ ಅಂತ ಕೂಡ ಹೇಳ್ತಾರೆ. ಇದನ್ನೆಲ್ಲ ಗಮನಿಸೋದಿಲ್ವ ಹೈಕಮಾಂಡ್? ಗಮನಿಸುತ್ತೆ. ಹಾಗಿದ್ರೆ ಇಲ್ಲೊಂದು ಕ್ಯಾಲ್ಕುಲೇಷನ್ ಇದೆಯಾ ನೋಡಿ. ಬಿಜೆಪಿಯವರು ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಹಿಂದೂ, ಈಗ ಕೆಲವು ನಾಯಕರನ್ನ ಬಿಟ್ರೆ, ಯಾರು ಬಸನಗೌಡ ಪಾಟೀಲ್ ಯತ್ನಾಳು, ಅನಂತಕುಮಾರ್ ಹೆಗಡೆ, ಇವರನ್ನು ಬಿಟ್ರೆ ಉಳಿದವರು ನಾನು ಹಿಂದೂ ಹಂಗೆಲ್ಲ ಹೇಳ್ಕೊಳ್ಳೋದೇ ಇಲ್ಲ. ಈಗ ನೀವು ಯಾವತ್ತಾದ್ರೂ ಯಡಿಯೂರಪ್ಪನವರು ಈ ಪ್ರಬಲ ಹಿಂದುತ್ವವನ್ನು ಪ್ರತಿಪಾದಿಸಿದ ಯಾವತ್ತಾದ್ರೂ ನೋಡಿದ್ದೀರಾ? ಇಲ್ಲ, ಯಾವತ್ತೂ ಇಲ್ಲ. ಆದರೆ ಈ ಡಿ ಕೆ ಶಿವಕುಮಾರ್ ಬಿಜೆಪಿಗರಿಗಿಂತ ಖಡಕ್ ಆಗಿ ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಶಿವರಾತ್ರಿ ದಿನ ಅಮಿತ್ ಶಾ ಜೊತೆ ಜಾಗರಣೆ ಮಾಡಿದ್ರು, ಅದು ಎಲ್ಲ ಅನುಮಾನಗಳಿಗೆ ಕಾರಣವಾಯಿತು. ಯಾಕಂದ್ರೆ ಅಮಿತ್ ಶಾ ಅವರು ಈ ಆಪರೇಷನ್ ಕಮಲದ ಎಕ್ಸ್ಪರ್ಟ್, ಮೇನ್ ಡಾಕ್ಟರ್ ಅವರು. ಆಪರೇಷನ್ ಕಮಲ ಹೆಂಗ್ ಮಾಡಬೇಕು ಅಂತ ಹೇಳಿ ಕಲಿಸ್ಕೊಟ್ಟಿದ್ದು ಯಡಿಯೂರಪ್ಪನವರು ಇರಬಹುದು, ಆದರೆ ಅದರಲ್ಲಿ PhD ಮಾಡಿರೋದು ಈಗ ಅಮಿತ್ ಶಾ ಅವರು. ಡಿಕೆಶಿ ನಡವಳಿಕೆ ಕಂಡು ಬಿಜೆಪಿಗೆ ಹತ್ತಿರವಾದ್ರು ಅನಿಸ್ತಾ ಇದೆ ಅನೇಕರಿಗೆ. ನಿಜವಾಗ್ಲೂ ಹತ್ತಿರವಾಗಿದ್ದಾರಾ? ಬಿಜೆಪಿಗೆ ಹೋಗ್ಬಿಡ್ತಾರಾ? ಅಷ್ಟು ಸುಲಭನಾ ಬಿಜೆಪಿಗೆ ಹೋಗೋದು? ನೋ. ನೋಡಿ, ಡಿಕೆಶಿಯ ನಡೆ ಹಿಂದೆ ಬೇರೆದೇ ಒಂದು ರಾಜಕೀಯ ಕಾರಣ ಇದೆ. ಈಗಲೂ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ಅವರು ಬಿಜೆಪಿಗೆ ಹೋಗಲ್ಲ. ಬಿಜೆಪಿಗೆ ಹೋಗಬೇಕು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತುಂಡು ಮಾಡಿ ಹೋಗಬೇಕು, ಏಕನಾಥ್ ಶಿಂದೆ ಆಗಿ ಹೋಗಬೇಕು ಅಂತಂದ್ರೆ 90 MLAಗಳನ್ನು ಕರ್ಕೊಂಡು ಹೋಗಬೇಕು. ಅರ್ಥ ಆಯ್ತಾ? ಏಕನಾಥ್ ಶಿಂದೆ ಆಗಬೇಕು ಅಂತಂದ್ರೆ ಇಲ್ಲಿ 140 ಇದೆಯಲ್ವಾ, ಅದರಿಂದ 90 MLAಗಳನ್ನು ಕರ್ಕೊಂಡು ಹೋಗಬೇಕು. 90 MLAಗಳನ್ನು ಕರ್ಕೊಂಡು ಹೋಗೋ ತಾಕತ್ತು ಡಿ ಕೆ ಶಿವಕುಮಾರ್ ಅವ್ರಿಗಿದ್ರೆ ಇಲ್ಲೇ ಮುಖ್ಯಮಂತ್ರಿ ಆಗಬಹುದು. ಅಲ್ಲಿಗೆ ಹಾಕಬೇಕು. ಆಮೇಲೆ ಪಾಪ ಅಶೋಕ್ ಅವರೆಲ್ಲ, ಏಕನಾಥ್ ಶಿಂದೆ ಅವರು ಬರ್ತಾರೆ, ಅಶೋಕ್ ಗೊತ್ತಿಲ್ಲ, ಆಲ್ರೆಡಿ ಕುಮಾರಸ್ವಾಮಿ ಬಂದಾಗಿದೆ. ಡಿ ಕೆ ಶಿವಕುಮಾರ್ ಬಂದ್ರೆ ಪಾಪ ಅವರು ಒಕ್ಕಲಿಗ ನಾಯಕ, ಅವರ ಅಡ್ರೆಸ್ ಇರೋದಿಲ್ಲ, ಕೆಲವರಿಗೆ ಗೊತ್ತೇ ಇಲ್ಲ ಇದೆಲ್ಲ. ಇರ್ಲಿ, ಪಕ್ಕಕ್ಕಿಡಿ. ಯಾಕೆ ಈ ಹಿಂದುತ್ವದ ದೊಡ್ಡ ಒಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತಂದ್ರೆ, ವೀಕ್ಷಕರೇ ಗೊತ್ತಿರಲಿ, ನರೇಂದ್ರ ಮೋದಿ ಅವರು ಲೋಕಸಭಾ ಚುನಾವಣೆಗೆ ಎಂಟ್ರಿ ಆಗಿದ್ದು 2014ಕ್ಕೆ, ಗೊತ್ತಲ್ವಾ? ಕಾಂಗ್ರೆಸ್ಗೆ 9 ಕೋಟಿ, ಕಾಂಗ್ರೆಸ್ಗೆ 2009ರಲ್ಲಿ 10 ಕೋಟಿ ಜನ ವೋಟ್ ಹಾಕಿದ್ರು. 10 ಕೋಟಿ ಜನ ವೋಟ್ ಹಾಕಿದ್ರು. 2009ರಲ್ಲಿ ಇದೇ ಬಿಜೆಪಿಗೆ 7 ಕೋಟಿ ಜನ ವೋಟ್ ಹಾಕಿದ್ರು. ನೋಡಿ, ಒಂದು ಕ್ಯಾಲ್ಕುಲೇಷನ್ ನೋಡಿ, ಕರೆಕ್ಟ್ ಆಗಿ ಆಲೋಚನೆ ಮಾಡ್ಕೊಳ್ಳಿ, ನಿಮ್ಗೆ ಸಿಗುತ್ತೆ ಇದು. 2009ರ ಲೆಕ್ಕ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ಗೆ ಎಷ್ಟು ಜನ ವೋಟ್ ಹಾಕಿದ್ರು? 10 ಕೋಟಿ ಜನ. ಬಿಜೆಪಿಗೆ ಎಷ್ಟು ಜನ ವೋಟ್ ಹಾಕಿದ್ರು? 7 ಕೋಟಿ ಜನ. 2014ರ ಚುನಾವಣೆ ಬಂತು ನೋಡಿ, 5 ವರ್ಷ ಕಳೆದು 2014ರ ಚುನಾವಣೆ ಬಂತು. ನರೇಂದ್ರ ಮೋದಿ ಅವರು ಬಿಜೆಪಿಯ ಫೇಸ್ ಆಗಿರ್ತಾರೆ, ಅಡ್ವಾಣಿ ಅವರು ಕೊಡೋದಿಲ್ಲ. ಕಾಂಗ್ರೆಸ್ ಇಂದ ರಾಹುಲ್ ಗಾಂಧಿನೇ ಫೇಸು ಅಲ್ವಾ? ಕಾಂಗ್ರೆಸ್ಗೆ ಪ್ರಾಪ್ತವಾದ ಮತಗಳು ಒನ್ಸ್ ಅಗೈನ್ 11 ಕೋಟಿ ಮಾತ್ರ. ಏನು 2009ರಲ್ಲಿ ಪ್ರಾಪ್ತವಾಗಿತ್ತು ಅಷ್ಟೇ ಕೋಟಿ ಮತ. ಬಿಜೆಪಿ ಮತ ಎಷ್ಟು ಜಾಸ್ತಿ ಆಯ್ತು ಗೊತ್ತಾ? 7 ಕೋಟಿಯಿಂದ 17 ಕೋಟಿಗೆ ಹೋಗ್ಬಿಡುತ್ತೆ. 7 ಕೋಟಿಯಿಂದ
17 ಕೋಟಿಗೆ 10 ಕೋಟಿ ಜಾಸ್ತಿ. ಆಗ ಕಾಂಗ್ರೆಸ್ ಒಂದು ಆತ್ಮಾವಲೋಕನ ಮಾಡುತ್ತೆ. ಯಾಕೆ ಸೋತ್ವಿ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಾಕೆ ಸೋತ್ವಿ, ಅದೆಷ್ಟು 45-50 ಬಂತಲ್ಲ, 45 ಯಾಕೆ ಅಂತ ಒಂದು ಅವಲೋಕನ ಮಾಡುತ್ತೆ. ಆಗ ಎ.ಕೆ. ಆಂಟನಿ, ಕೇರಳದ ಎ.ಕೆ. ಆಂಟನಿ ಒಂದು ವರದಿ ಕೊಡ್ತಾರೆ. ನಾವು ಅತಿಯಾಗಿ ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ತಾ ಇದ್ದೀವಿ. ತುಷ್ಟೀಕರಣ ಅಂತಂದ್ರೆ ಪ್ರೀತಿ ಮಾಡೋದಲ್ಲ, ತುಷ್ಟೀಕರಣ ಅಂತಂದ್ರೆ ಅವರಿಗೆ ವ್ಯವಸ್ಥೆ ಮಾಡೋದಲ್ಲ, ಸುಮ್ಮನೆ ಕೇಳಿಲ್ಲ ಅಂದ್ರೂ ಜಾಸ್ತಿ ಮಾಡೋದು. ಈಗ ಒಂದು 10 ಜನರಿಗೆ ಅವಾರ್ಡ್ ಕೊಡಬೇಕು ಅಂತ ಇಟ್ಕೊಳ್ಳಿ, ಒಂದು ಅವಾರ್ಡ್ ಬರುತ್ತೆ, ಯಾವುದಾದ್ರೂ ಒಂದು ಅವಾರ್ಡ್. 10 ಜನಕ್ಕೆ ಅವಾರ್ಡ್ ಕೊಟ್ಟರೆ ಓಕೆ, ಮುಸ್ಲಿಮರು ಇದ್ದಾರೆ, ನಮ್ಮಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಒಬ್ಬ ಕ್ರಿಶ್ಚಿಯನ್ಗೆ, ಒಬ್ಬ ಮುಸ್ಲಿಮನಿಗೆ, ಒಬ್ಬ ಸಿಖ್ಗೆ ಹಿಂಗೆಲ್ಲ ಕೊಡಬೇಕಲ್ವಾ? ಒಂದು 6 ಹಿಂದೂಗೆ ಬರಬೇಕಲ್ವಾ? ಇವ್ರು ಹಂಗ್ ಮಾಡ್ತಾ ಇರಲಿಲ್ಲ. 2 ಹಿಂದೂಗೆ, 4 ಮುಸ್ಲಿಮರಿಗೆ. ಅರ್ಥ ಆಯ್ತಾ? ಒಂದು ಉದಾಹರಣೆ ಹೇಳಿದ್ದು. ಇದು ತುಷ್ಟೀಕರಣ. ಅವರೇನು ಪಾಪ ಕೇಳಲಿಲ್ಲ, ನನಗೆ ಜಾಸ್ತಿ ಕೊಡಪ್ಪ ಅಂತೇಳಿ ಅವರನ್ನ ಪ್ರೀತಿ ಮಾಡೋದು. ಅತಿಯಾದ ಮುಸ್ಲಿಂ ತುಷ್ಟೀಕರಣದಿಂದ ಕಾಂಗ್ರೆಸ್ಗೆ ಸೋಲಾಯಿತು ಅಂತ ಹೇಳಿ ಸ್ಫೋಟಕ ವರದಿಯನ್ನು ಕೊಡ್ತಾರೆ ಎ.ಕೆ. ಆಂಟನಿ ಸಮಿತಿ. ಆಗ ರಾಹುಲ್ ಗಾಂಧಿ ಒಂದು ಮೃದು ಹಿಂದುತ್ವ ಮಂತ್ರವನ್ನು ಜಪಿಸ್ತಾರೆ. ನೆನಪಿರಬಹುದು, ಸಾಫ್ಟ್ ಹಿಂದುತ್ವ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅವರು ನಾನೊಬ್ಬ ಜನಿವಾರಧಾರಿ ಬ್ರಾಹ್ಮಣ ಅಂತ ಹೇಳ್ಕೊಳ್ತಾರೆ. ಅಂದ್ರೆ ನೆಹರು, ಈ ಟೀಕೆ ಟಿಪ್ಪಣಿಗಳು ಬೇರೆ ಇರಲಿ, ನೆಹರು ಎಸ್ ಎ ಬ್ರಾಹ್ಮಿನ್. ಓಕೆ, ಇಂದಿರಾ ಗಾಂಧಿ ಅವರು ಪಾರ್ಸಿಯನ್ನ ಮದುವೆ ಆಗ್ತಾರೆ, ಅಲ್ಲೂ ಬೇರೆ ಟೀಕೆ ಟಿಪ್ಪಣಿಗಳು ಇರುತ್ತೆ, ಅದನ್ನೆಲ್ಲ ಪಕ್ಕಕ್ಕಿಡಿ, ಅದೆಲ್ಲ ಟೀಕೆ ಟಿಪ್ಪಣಿಗಳು. ಆ ನಂತರ ರಾಜೀವ್ ಗಾಂಧಿ ತಾನು ಬ್ರಾಹ್ಮಣ ಕುಲದವನು, ಅದು ಡೈರೆಕ್ಟ್ ಆಗಿ ನೆಹರುವಿಂದ ಶುರುವಾಗುತ್ತೆ. ಅವರು ಹೇಳೋದು ನಾನು ಜನಿವಾರಧಾರಿ ಬ್ರಾಹ್ಮಣ ಅಂತ ಹೇಳ್ಕೊತಾರೆ. ಆಮೇಲೆ ಅನೇಕ ದೇವಸ್ಥಾನಗಳಿಗೆ ಹೋಗೋದು, ಆಗ ಬಹಳ ಟೀಕೆಗಳಾಗುತ್ತೆ. ನೀವು ಬ್ರಾಹ್ಮಣನ ಅಲ್ಲ, ಕ್ರಾಸು ಅದು ಇದು ಎಲ್ಲ ನೀವು ನೋಡಿದಿರಲ್ವಾ, ಅದೆಲ್ಲ ಬೇಡ, ಪಕ್ಕಕ್ಕಿಡಿ, ವಿಚಾರಕ್ಕೆ ಡೈರೆಕ್ಟ್ ಆಗಿ ಬರೋಣ. ಆ ಸಾಫ್ಟ್ ಹಿಂದುತ್ವಕ್ಕೆ ಬಹಳ ಕಿರಿಕಿರಿ ಆಗತ್ತೆ. ಕಾಂಗ್ರೆಸ್ ಒಂದ್ ರೀತಿ ಅಲಗಾಡೋಗ್ಬಿಡುತ್ತೆ, ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ ಕಾಂಗ್ರೆಸ್ಗೆ. ಯಾಕಂದ್ರೆ ಕಾಂಗ್ರೆಸ್ನ ಪ್ರಾಬ್ಲಮ್ ಏನ್ ಗೊತ್ತಾ, ಒಮ್ಮೆ ಕಾಂಗ್ರೆಸ್ ಬಹಳ ಸ್ಟ್ರಾಂಗ್ ಆಗಿತ್ತು, ಆಗ ಎಡಪಕ್ಷಗಳು ಕೂಡ ಸ್ಟ್ರಾಂಗ್ ಆಗಿತ್ತು. ಎಡಪಕ್ಷಗಳು ಆಗ ವಿಶ್ವವನ್ನು ಆಳ್ತಾ ಇದ್ದಂತ ಕಾಲ. ಈ ಎಡಪಕ್ಷಗಳ ಒಂದು ಫೋರ್ಸ್ಗೆ ನೆಹರು ಅವರು ಕೂಡ ಮಾರು ಹೋಗಿದ್ರು. ಹಾಗಾಗಿ ಅವರಲ್ಲಿ ಕೂಡ ಒಂದು ಆ ಸಿದ್ಧಾಂತಗಳು ಕಾಣ್ತಾ ಇತ್ತು. ಓಕೆ, ಆ ಸಿದ್ಧಾಂತ ಕಾಣ್ತಾ ಇತ್ತು. ಭಾರತದಲ್ಲಿ ಯಾವಾಗ ಈ ಎಡಪಕ್ಷಗಳು ನಶಿಸಿ ಹೋಗೋದಕ್ಕೆ ಶುರುವಾಯಿತೋ, ಆ ಕೆಲವೆಲ್ಲ ಎಡಪಕ್ಷಗಳ ಪಳೆಯುಳಿಕೆಗಳು ಕಾಂಗ್ರೆಸ್ ಜೊತೆ ಸೇರ್ಕೊಂಡ್ಬಿಟ್ರು. ಕಾಂಗ್ರೆಸ್ ಜೊತೆ ಅವರೆಲ್ಲರೂ ಕೂಡ ಆ ಎಡಪಕ್ಷ ಸಿದ್ಧಾಂತವನ್ನೇ ಕಾಂಗ್ರೆಸ್ನ ಕೆಲವು ನಾಯಕರಿಗೆ ತುಂಬುವಂತ ಕೆಲಸಗಳನ್ನು ಮಾಡ್ತಾ ಇದ್ರು. ನೀವು ಇದನ್ನ ಸಿದ್ದರಾಮಯ್ಯನವರಲ್ಲೂ ಕೂಡ ಗಮನಿಸಬಹುದು. ಸಿದ್ದರಾಮಯ್ಯ ಒಂಥರ ಆ ಎಡಪಕ್ಷ ನಾಯಕರು ಅಥವಾ ಎಡಪಕ್ಷ ನಾಯಕರ ಸಮ್ಮಿಳಿತ ಉಂಟಾಗುವಾಗ ಅವರು ಒಂದು ರೀತಿಯಲ್ಲಿ ಸ್ವಲ್ಪ ಜಾಸ್ತಿ ಮುಸ್ಲಿಂ ತುಷ್ಟೀಕರಣಕ್ಕೆ ಹೋಗ್ಬಿಡ್ತಾರೆ. ಅದರ್ವೈಸ್ ಕರೆಕ್ಟ್ ಆಗಿ ಕಾಂಗ್ರೆಸ್ ಲೆಕ್ಕಾಚಾರ ಬಂದ್ರೆ ಕಾಂಗ್ರೆಸ್ ಯಾರನ್ನು ಕೂಡ ತುಷ್ಟೀಕರಣ ಮಾಡೋಂಗಿಲ್ಲ. ಅವರ ಬೈಲಾ ಪ್ರಕಾರ ಎಲ್ಲರೂ ಒಂದೇ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಮತ್ತು ಎಲ್ಲ ಸಮಾನತೆ, ಸಂವಿಧಾನ, ಅದರ ಲೆಕ್ಕ ಹಂಗೆ. ಈಗ ಏನಾಗಿದೆ ನೋಡಿ, ಪಿ.ವಿ. ಮೋಹನ್ ಏನ್ ಹೇಳಿದ್ರು, ಹೆಂಗ್ರಿ ಹೋಗ್ತಾರೆ ಸಮಾಜೋತ್ಸವಕ್ಕೆ? ಹಾಗಿದ್ರೆ ಹಿಂದೂ ಸಮಾಜೋತ್ಸವಕ್ಕೆ ಹೋಗ್ಲಿಕ್ಕಿಲ್ವಾ ಹಿಂದೂಗಳು? ಅಲ್ಲಿ ಒಂದು ಕಾರ್ಯಕ್ರಮ ಆದಾಗ ಯುಟಿ ಖಾದರ್ ಮುಸ್ಲಿಂ ಕಾರ್ಯಕ್ರಮಕ್ಕೆ ಹೋಗಬಹುದಂತೆ, ಹಿಂದೂಗಳು ಹೋಗಬಾರದು. ಅಲ್ಲೇ ಸಿಕ್ಕಾಕೊಂಡಿರೋದವರು. ಅದು ಎಡಪಕ್ಷದ ಕೆಲವು ಪಳೆಯುಳಿಕೆಗಳು ಕಾಂಗ್ರೆಸ್ ಅನ್ನ ರಾಂಗ್ ಗೈಡ್ ಮಾಡ್ತಾ ಇದೆ. ಅಲ್ಲಿ ರಾಹುಲ್ ಗಾಂಧಿ ಮಾಡಿದ್ರು ಅಂತೇಳಿ ಅದೇ ತಂತ್ರ ಪ್ರಯೋಗ ಮಾಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್. ಇಲ್ಲಿ ನೋಡಿ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಜಾತ್ಯತೀತ ನಾಯಕ, ಅಹಿಂದ ಕಾರಣಕ್ಕೆ ಅಲ್ಪಸಂಖ್ಯಾತರು ಕೂಡ ಬೆನ್ನಿಗಿದ್ದಾರೆ. ಆಯ್ತಾ, ಆಗಾಗ ಮುಸ್ಲಿಂ ಸರ್ಕಾರ ಅಂತ ಟೀಕೆ ಮಾಡುತ್ತೆ ಕಾಂಗ್ರೆಸ್ ಅನ್ನ ಬಿಜೆಪಿ, ವಿಶೇಷವಾಗಿ ಸಿದ್ದರಾಮಯ್ಯನವರನ್ನ. ಆ ಹಣೆಪಟ್ಟಿ ಕಳಿಸಿ ಹಿಂದೂ ಪರ ಅಂತ ಬಿಂಬಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾಳೆ ಸಿದ್ದರಾಮಯ್ಯನವರು ಸಕ್ರಿಯ ರಾಜಕಾರಣದ ದೂರ ಹೋದಾಗ ಅಹಿಂದ ಒಂದೇ ಸಲ ಇವರನೇ ಜೊತೆ ಇರುತ್ತೆ ಅಂತ ಹೇಳಕ್ ಬರಲ್ಲ. ಅದು ಚದುರಿ ಹೋಗ್ಬೋದು, ಬಿಜೆಪಿಗೆ ಹೋಗ್ಬೋದು. ಆಗ ಒಂದು ಬೇರೆ ಲೆಕ್ಕಾಚಾರ ಬೇಕಲ್ಲ. ಕಾಂಗ್ರೆಸ್ನ ಲೆಕ್ಕಾಚಾರ ಸಿದ್ದರಾಮಯ್ಯ ಇರೋ ತನಕ ಅಹಿಂದ ಇಸ್ ಕರೆಕ್ಟ್. ಒಕ್ಕಲಿಗ ಸಮುದಾಯ ಒಂದರಿಂದಲೇ ಉನ್ನತ ಹುದ್ದೆ ಸಿಗುತ್ತೆ ಅಂತ ಹೇಳಕ್ ಬರಲ್ಲ, ಸಾಕಾಗೋದಿಲ್ಲ ಅದು. ಯಾವುದೇ ರಾಜಕೀಯ ಪಕ್ಷಗಳಿಗೆ ಒಂದು ದೊಡ್ಡ ಸಮುದಾಯ ಬೇಕು ಮತ್ತು ಇನ್ನೊಂದು ಸಮುದಾಯ ಬೇಕು.
ಈಗ ಬಿಜೆಪಿಗೆ ಲಿಂಗಾಯತ್ ಸಮುದಾಯ ದೊಡ್ಡ ಸಪೋರ್ಟ್ ಆದ್ರೆ ಉಳಿದ ಅಲ್ಲೂ ಅವರಿಗೆ ಮುಸ್ಲಿಂ ವೋಟ್ ಸಿಗೋದಿಲ್ಲ. ಬಟ್ ದಲಿತ, ಹಿಂದುಳಿದ ವರ್ಗ ಸಾಲಿಡ್ ಇದೆ ಅಲ್ಲೂ ಕೂಡ. ಕಾಂಗ್ರೆಸ್ನಲ್ಲಿ ಈ ಬಾರಿ ಒಕ್ಕಲಿಗೆ ಜಾಸ್ತಿ ಇದೆ, ಲಿಂಗಾಯತರು ಇದ್ದಾರೆ, ಆದ್ರೆ ಬಿಜೆಪಿಯಲ್ಲಿ ಇದ್ದಷ್ಟಿಲ್ಲ. ಆದ್ರೆ ಅಹಿಂದ ಇದೆಯಲ್ಲ, ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ, ಅದರಲ್ಲೂ ಸಿದ್ದರಾಮಯ್ಯ ಇರೋ ಕಾರಣಕ್ಕಾಗಿ ಅಲ್ಪಸಂಖ್ಯಾತರು ಏಕ್ದಮ್. ಕಾಂಗ್ರೆಸ್ನಲ್ಲಿ ಜಾತಿ ನಾಯಕರಿದ್ದಾರೆ ಇಲ್ಲಿ ತನಕ. ಸತೀಶ್ ಜಾರಕಿಹೊಳಿ ತಗೊಳ್ಳಿ, ಎಸ್ಟಿ ನಾಯಕ. ರಾಜಣ್ಣ ತಗೊಳ್ಳಿ, ಎಸ್ಟಿ ನಾಯಕ. ಪರಮೇಶ್ವರ್ ತಗೊಳ್ಳಿ, ದಲಿತ ನಾಯಕ. ಯಾರು ಎಂ ಬಿ ಪಾಟೀಲ್ ತಗೊಳ್ಳಿ, ಲಿಂಗಾಯತ ನಾಯಕ. ಸಿದ್ದರಾಮಯ್ಯ ಅಹಿಂದ ಪ್ಲಸ್ ಕುರುಬ ನಾಯಕ. ಬಟ್ ಹಿಂದೂ ನಾಯಕ ಅಂತ ಕಾಂಗ್ರೆಸ್ ಅಲ್ಲಿ ಯಾರೂ ಇಲ್ಲ. ಆ ಕೊರತೆ ನೀಗಿಸೋದಕ್ಕೆ ಡಿಕೆಶಿ ಈ ತಂತ್ರ ಮಾಡಿದ್ದಾರಾ? ಸದ್ಯಕ್ಕಂತೆ ಒಂದೇ ಕೆಡಿ ಸಿನಿಮಾದ ಹಾಡು ಹೇಳಬೇಕು. ಸದ್ಯಕ್ಕಂತೆ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ನೆಕ್ಸ್ಟ್ ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ